ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ಪತ್ನಿಗೆ ರಾಹುಲ್ ಗಾಂಧಿ ರಾಜ್ಯಸಭೆ ಸ್ಥಾನದ ಆಫರ್ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಸಿದ್ದರಾಮಯ್ಯ ಪತ್ನಿಗೆ ಕೊತ್ವಾಲ್ ಶಿಷ್ಯ ಲೆಟರ್ ಬರೆದಿದ್ದು ಯಾಕೆ? ಪುಡಿ ರೌಡಿಯೊಬ್ಬ ಸಿದ್ದರಾಮಯ್ಯರಂತ ರಾಜಕಾರಣಿ ಹೆಂಡತಿಗೆ ಬೆದರಿಕೆ ಹಾಕಿದ್ದು ಗೊತ್ತಾ? ಪಾರ್ವತಿ ಸಿದ್ದರಾಮಯ್ಯ ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಬೆಂಬಲಿಸಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಸಿದ್ದರಾಮಯ್ಯ ಪತ್ನಿ ಬಗ್ಗೆ ಗೊತ್ತಾ? ಸಿದ್ದರಾಮಯ್ಯ ಪಾರ್ವತಿ ಅವರನ್ನ 1977ರಲ್ಲಿ ಮದುವೆ ಆಗಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯವಾಗೋ ಮುನ್ನವೇ ಅವರ ಜೀವನದಲ್ಲಿ ಪಾರ್ವತಿ ಅವರು ಎಂಟ್ರಿ ಕೊಟ್ಟಿದ್ರು. ಇದಾದ ಮರು ವರ್ಷವೇ ಸಿದ್ದರಾಮಯ್ಯ ತಾಲೂಕು ಪಂಚಾಯಿತಿಗೆ ಎಲೆಕ್ಟ್ ಆದರು. ದಾಂಪತ್ಯ ಜೀವನಕ್ಕೆ 46 ವರ್ಷಗಳಾಗಿವೆ. ಆದರೆ ಈವರೆಗೆ ಪಾರ್ವತಿ ಸಿದ್ದರಾಮಯ್ಯ ಎಲ್ಲೂ ಪಬ್ಲಿಕ್ ಆಗಿ ಕಾಣಿಸಿಕೊಂಡಿಲ್ಲ. ಸಾಮಾನ್ಯವಾಗಿ ಪತಿ ರಾಜಕೀಯದಲ್ಲಿದ್ದರೆ ಪತ್ನಿಯು ರಾಜಕೀಯ ಅಂತ ಓಡಾಡೋದು ಕಾಮನ್. ಆದರೆ ಸಿದ್ದರಾಮಯ್ಯ 5 ದಶಕಗಳಿಂದ ರಾಜಕೀಯದಲ್ಲಿದ್ದರೂ 2ನೇ ಸಲ CM ಆಗಿದ್ರೂ ಪತ್ನಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿಲ್ಲ. ದೇವಸ್ಥಾನ ಭೇಟಿ, ಸಂಬಂಧಿಕರ ಮನೆ ಕಾರ್ಯಕ್ರಮದಂತಹ ಕೆಲವೊಂದು ರೇರ್ ಸನ್ನಿವೇಶಗಳಲ್ಲಿ ಮಾತ್ರವೇ ಕಾಣಿಸಿಕೊಳ್ತಾರೆ. ಈ ಹಿಂದೆ ಮೈಸೂರು ಚಾಮುಂಡೇಶ್ವರಿಗೆ ಸೀರೆ ನೀಡಲು ಬಂದಾಗ ಪಬ್ಲಿಕ್ ಆಗಿ ಕಾಣಿಸಿಕೊಂಡಿದ್ರು. 2023ರಲ್ಲಿ ಚುನಾವಣೆಗೂ ಮುನ್ನ ಮಂತ್ರಾಲಯಕ್ಕೆ ಭೇಟಿ ನೀಡಿಯೂ ಕಾಣಿಸಿಕೊಂಡಿದ್ರು. ನಂತರ ಹಾಸನಾಂಬೆ ದರ್ಶನಕ್ಕೆ ಬಂದಾಗಲೂ ಮೀಡಿಯಾದಲ್ಲಿ ಹೈಲೈಟ್ ಆಗಿದ್ರು. ಇದು ಬಿಟ್ಟು ಪತಿಯ ಪರವಾಗಿ ವೋಟ್ ಕೇಳೋಕೆ ಹೋಗೋದು, ಅಧಿಕಾರ ಚಲಾಯಿಸೋದೆಲ್ಲ ಇವರಿಗೆ ಗೊತ್ತೇ ಇಲ್ಲ. ಮಾಧ್ಯಮಗಳ ಕಣ್ಣಿಗೆ ಬೀಳದೆ ತಮ್ಮ ಪಾಡಿಗೆ ತಾವು ಇರೋ ವ್ಯಕ್ತಿತ್ವ ಇವರದ್ದು. ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಜೀವನದ ಪ್ರಮುಖರೆಲ್ಲರೂ ಬಂದಿದ್ರು. ಆದರೆ ಅರ್ಧಾಂಗಿಯಾಗಿರೋ ಪಾರ್ವತಿ ಸಿದ್ದರಾಮಯ್ಯ ಮಾತ್ರ ಬಂದಿರಲಿಲ್ಲ. 2 ಸಲ CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಕಾರ್ಯಕ್ರಮಗಳಲ್ಲೂ ಪತ್ನಿ ಗೈರಾಗಿದ್ರು. ಆದರೆ ಮೂಡಾ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಪತ್ನಿ ಹೆಸರು ಪದೇ ಪದೇ ಬಂದಿತ್ತು. ಸಿದ್ದು ಪತ್ನಿ ಬಗ್ಗೆ ಹೇಳೋದೇನು? ಸಿದ್ದರಾಮಯ್ಯ ಬಳಿ ಪತ್ನಿ ಬಗ್ಗೆ ಹಲವಾರು ಸಂದರ್ಶನಗಳಲ್ಲಿ ಕೇಳಲಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸೋ ಸಿದ್ದರಾಮಯ್ಯ ಆಕೆಗೆ ಪಬ್ಲಿಕ್ ಆಗಿ ಕಾಣಿಸಿಕೊಳ್ಳೋದು ಇಷ್ಟವಲ್ಲ. ನಾನು ಕರೆದ್ರೂ ಆಕೆ ಬರೋದಿಲ್ಲ. ಪ್ರಮಾಣ ವಚನ ಸಮಾರಂಭಕ್ಕೆ ಬಾ ಅಂತ ಕರೆದ್ರೂ ಬರಲಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ರಾಜಕೀಯದಲ್ಲಿ ಇವತ್ತು ಈ ಹಂತಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ನನ್ನ ಪತ್ನಿಯೇ ಕಾರಣ. ಆಕೆ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಖುದ್ದು ನಿಭಾಯಿಸ್ತಿದ್ದಾರೆ. ಮಕ್ಕಳಿಗೂ ಕೂಡ ನಾನು ಹೆಚ್ಚು ಟೈಮ್ ಕೊಟ್ಟಿರಲಿಲ್ಲ. ಅವರ ಬೇಕು ಬೇಡಗಳನ್ನು ನೋಡಿಕೊಂಡು ಬೆಳೆಸಿದ್ದು ನನ್ನ ಪತ್ನಿಯೇ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡು ಬಂದಿದ್ದಾರೆ. 2023ರಲ್ಲಿ ಸಿದ್ದರಾಮಯ್ಯ CM ಆಗುವಾಗ ಪತ್ನಿ ಪಾರ್ವತಿ ರ್ಯಾಡೋ ವಾಚ್ ಗಿಫ್ಟ್ ಕೊಟ್ಟಿದ್ರು. ಇದರಿಂದ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಕಾರ್ಯಕ್ರಮವೊಂದರಲ್ಲಿ ಪಕ್ಕದಲ್ಲಿ ಕುಳಿತಿದ್ದ DCM DK ಶಿವಕುಮಾರ್ ಮತ್ತು MB ಪಾಟೀಲ್ ಅವರಿಗೆ ವಾಚ್ ತೋರಿಸಿದ್ರು. ಹೆಂಡತಿ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳ್ಕೊಂಡಿದ್ರು. ಸಿದ್ದು ಪತ್ನಿಗೆ ಕೊತ್ವಾಲ್ ಶಿಷ್ಯನ ಬೆದರಿಕೆ. ಇತ್ತೀಚೆಗೆ ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಸಿದ್ದರಾಮಯ್ಯ ಈ ಗಂಭೀರ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಕುರುಬರ ಸಂಘದಲ್ಲಿ ಪುಟ್ಟಸ್ವಾಮಿ ಅನ್ನೋ ಓರ್ವ ರೌಡಿ ಇದ್ದ. ಪುಟ್ಟಸ್ವಾಮಿ ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರನ ಶಿಷ್ಯನಾಗಿದ್ದ. ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದ ಆತ ಸಂಘವನ್ನ ಬೇಕಾಬಿಟ್ಟಿ ದುರುಪಯೋಗ ಪಡಿಸಿಕೊಳ್ತಿದ್ದ. ಸಂಘದ ಕಟ್ಟಡದ ಮೇಲೆ 100 ಕೋಟಿ ಸಾಲ ಮಾಡಿದ್ದ. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಸಚಿವರಾಗಿದ್ರು. ಆಗ ಈ ಪುಟ್ಟಸ್ವಾಮಿ ಅನ್ನೋ ರೌಡಿ 2 ಕಾರ್ನಲ್ಲಿ ಗ್ಯಾಂಗ್ ಕಟ್ಕೊಂಡು ಸಿದ್ದರಾಮಯ್ಯ ಮನೆಗೆ ಬರ್ತಿದ್ದ. ಮನೆಗೆ ಬಂದಲ್ಲ ಅಂತ ಸಿದ್ದರಾಮಯ್ಯ ಕೂಡ ಮಾತಾಡಿಸಿ ಕಳುಹಿಸ್ತಿದ್ರು. ನಂತರ ಸಿದ್ದರಾಮಯ್ಯ ಸಂಘದಲ್ಲಿ ಇನ್ವಾಲ್ವ್ ಆದಾಗ ಅದು ರೌಡಿ ಪುಟ್ಟಸ್ವಾಮಿಗೆ ಇಷ್ಟವಾಗಲಿಲ್ಲ. ಶಾಸಕರಾಗಿದ್ದ ಸಿದ್ದರಾಮಯ್ಯಗೆ ಬೆದರಿಕೆ ಹಾಕಿದ್ದ. ಅದಕ್ಕೆ ಸಿದ್ದರಾಮಯ್ಯ ಜಗ್ಗದೇ ಇದ್ದಾಗ ಪುಟ್ಟಸ್ವಾಮಿ ನೇರವಾಗಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಲೆಟರ್ ಬರೆದಿದ್ದ. ಗಂಡನನ್ನ ಕಳ್ಕೊತೀಯಾ, ಸಿದ್ದರಾಮಯ್ಯಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಬೆದರಿಕೆ ಹಾಕಿದ್ದ. ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯ ಹೆದರಿಕೊಳ್ಳಿಲ್ಲ. ನಾನು ನಿನ್ನಂಥವರಿಗೆಲ್ಲ ಹೆದರೋದಿಲ್ಲ, ನನಗೆ ಸಾವಿನ ಭಯನೂ ಇಲ್ಲ ಅಂತ ಜಾಡಿಸಿದ್ರು. ನೀನು ಏನು ಮಾಡಿದ್ರು ನನ್ನ ತಡೆಯೋಕೆ ಆಗಲ್ಲ ಅಂತ ಹೇಳಿಬಿಟ್ರು. ನಂತರದಲ್ಲಿ ಸಂಘದ ಜನರಲ್ ಎಲೆಕ್ಷನ್ ಬಂದಾಗ ಪುಟ್ಟಸ್ವಾಮಿ ಅಧ್ಯಕ್ಷ ಗಾದಿಗೆ ಸ್ಪರ್ಧಿಸಲು ಹೊರಟ. ಆದರೆ ಆ ಎಲೆಕ್ಷನ್ನನ್ನೇ ತಡೆದು ಪುಟ್ಟಸ್ವಾಮಿಯನ್ನ ಸಂಘದಿಂದಲೇ ಹೊರಹಾಕುವಂತೆ ಮಾಡಿದ್ರು ಸಿದ್ದರಾಮಯ್ಯ. ಪಾರ್ವತಿ ಸಿದ್ದರಾಮಯ್ಯ ಆಸ್ತಿ ಎಷ್ಟು?
ಸಿದ್ದರಾಮಯ್ಯ 2023ರಲ್ಲಿ ಚುನಾವಣೆಗೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಅವರಿಗಿಂತ ಅವರ ಪತ್ನಿಯ ಬಳಿಯೇ ಹೆಚ್ಚು ಆಸ್ತಿ ಇದೆ. ಸಿದ್ದರಾಮಯ್ಯ ಬಳಿ 19 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ರೆ ಪತ್ನಿ ಪಾರ್ವತಿ ಅವರ ಬಳಿ 32 ಕೋಟಿ ರೂಪಾಯಿ ಆಸ್ತಿ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಮೇಲೆ 6 ಕೋಟಿ 84 ಲಕ್ಷ ರೂಪಾಯಿ ಸಾಲವಿದ್ರೆ ಪತ್ನಿ ಪಾರ್ವತಿ ಬಳಿ 16 ಕೋಟಿ 24 ಲಕ್ಷ ರೂಪಾಯಿ ಸಾಲ ಇದೆ. ಇನ್ನು ಚಿನ್ನದ ವಿಚಾರಕ್ಕೆ ಬಂದರೆ ಪಾರ್ವತಿ ಸಿದ್ದರಾಮಯ್ಯ ಬಳಿ 540 ಗ್ರಾಂನಷ್ಟು ಚಿನ್ನ ಇದೆ, 4.5 ಕೆಜಿ ಬೆಳ್ಳಿ ಇದೆ. ಆದರೆ ಪತ್ನಿ ಬಳಿ ಕಾರುಗಳಿಲ್ಲ ಅಂತ ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ಸಿದ್ದು ಪತ್ನಿಗೆ ರಾಜ್ಯಸಭೆ ಸ್ಥಾನದ ಆಫರ್. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಲಾಗಿದೆ. ಈ ನಡುವೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ರಾಹುಲ್ ಗಾಂಧಿ ಒತ್ತಾಯಿಸಿದ್ರು. ಆದರೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ತೆರಳಲು ನಿರಾಕರಿಸಿದ್ದಾರೆ. ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ನೀವು ಬರಲು ಆಗದಿದ್ದರೆ ನಿಮ್ಮ ಪತ್ನಿಯನ್ನ ರಾಜ್ಯಸಭೆಗೆ ಕಳುಹಿಸಿ ಅಂತ ಆಫರ್ ಕೊಟ್ಟಿದ್ರು. ಆದರೆ ಇದನ್ನು ಕೂಡ ಸಿದ್ದರಾಮಯ್ಯ ನಯವಾಗಿ ತಿರಸ್ಕರಿಸಿದ್ದಾರೆ. ನನ್ನ ಪತ್ನಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ, ರಾಜಕೀಯದಿಂದ ದೂರ ಉಳಿದಿದ್ದಾರೆ, ಹೀಗಾಗಿ ಅವರು ರಾಜ್ಯಸಭೆಗೆ ಹೋಗೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಅಂತ TV9 ವರದಿ ಮಾಡಿದೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಪತ್ನಿಯ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಒಬ್ಬ MLA ಆದರೆ ನನ್ನ ಗಂಡ MLA ಅಂತ ಊರು ತುಂಬ ಹೇಳ್ಕೊಂಡು ಓಡಾಡೋ ಈ ಕಾಲದಲ್ಲಿ ಪಾರ್ವತಿ ಸಿದ್ದರಾಮಯ್ಯರಂತವರು ಇರೋದು ತುಂಬ ಕಡಿಮೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.